ಇವತ್ತು ನಾನು ಮಧ್ಯಾಹ್ನದ ಅಡುಗೆ ಬಂದು ಬಿಸಿ ಬಿಸಿ ಅನ್ನ ಮತ್ತು ಮಂಗಳೂರು ಸೌತೆಕಾಯಿ ಸಾಂಬಾರು ಮಾಡ್ಕೊಂಡಿದ್ದೀನಿ. ಫ್ರೆಶ್ಶಾಗಿ ಮಸಾಲಾನ ಹುರಿದು ರುಬ್ಬಿ ಮಾಡಿಲ್ಲ. ಆಲ್ರೆಡಿ ನಾನು ಸಾಂಬಾರು ಪೌಡ್ರನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಒಂದು 15 ದಿವಸಕ್ಕಾಗಷ್ಟು ಸಾಂಬಾರು ಪುಡಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಯಾವಾಗೆಲ್ಲ ಅರ್ಜೆಂಟಾಗಿ ಬೇಕೋ ಆವಾಗ ಸಾಂಬಾರು ಪುಡಿ ಹಾಕಿ ತೆಂಗಿನಕಾಯಿ ಜೊತೆ ರುಬ್ಬಿ ಮಾಡೋಂಥದ್ದು. ನಾನು ದೊಡ್ಡ ಮಂಗಳೂರು ಸೌತೆಕಾಯಲ್ಲಿ 1/4 ಭಾಗದಷ್ಟು ಮಾತ್ರ ಕಾಯಿ ಹೋಳನ್ನ ಕಟ್ ಮಾಡಿ ಮಾಡ್ತಾಯಿದ್ದೀನಿ. ಯಾಕಂದರೆ ನಾನಿವತ್ತು ಅಡುಗೆ ಮಾಡ್ತಾ ಇರೋದು ಬರೀ 3 ಜನಕ್ಕೆ, ಹಾಗಾಗಿ ಸ್ವಲ್ಪ ಕಾಯಿ ಆದರೆ ಸಾಕು. ಕಾಯಿದು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಹೋಳುಗಳಾಗಿ ಮಾಡಿ, ಮತ್ತು ಸ್ವಲ್ಪ ತೊಗರಿಬೇಳೆ, ಒಂದು 1/4 ಕಪ್ಪಷ್ಟು ತೊಗರಿಬೇಳೆ, ಒಂದೇ ಒಂದು ಟೊಮೊಟೊನ ಸಣ್ಣದಾಗಿ ಹೆಚ್ಚಿ ಕುಕ್ಕರಲ್ಲಿ ಜೋಡಿಸ್ತಾ ಇದ್ದೀನಿ. 3 ವಿಷಲ್ ಬಂದರೆ ಸಾಕು. ಚೆನ್ನಾಗಿ ಸಾಫ್ಟಾಗಿ ಬೇಳೆ ಮತ್ತು ಕಾಯಿ ಬೆಂದಿರುತ್ತೆ. ಇನ್ನೊಂದು ಬರ್ನರಲ್ಲಿ ಅಕ್ಕಿನ ತೊಳೆದು ಇಡ್ತಾಯಿದ್ದೀನಿ ಅನ್ನಕ್ಕೆ. ಸೊ ದಟ್ ಒಂದು ಕಡೆ ಬೇಳೆ ರೆಡಿ ಆಗುತ್ತೆ, ಇನ್ನೊಂದು ಕಡೆ ಅನ್ನನೂ ರೆಡಿ ಆಗುತ್ತೆ. ಈ ಥರ ಹೊರಗಡೆ ಅನ್ನ ಮಾಡೋದ್ರಿಂದ ಉದುದ್ರಾಗಿ ಮಾಡ್ಕೋಬೋದು ಮತ್ತು ತುಂಬ ಬೇಗನೂ ಅನ್ನ ರೆಡಿ ಆಗುತ್ತೆ. ಕುಕ್ಕರಲ್ಲಿ ಮಾಡಿದ್ರೆ ಅದು ಪ್ರೆಷರ್ ಇಳಿವರೆಗೂ ಕಾಯಬೇಕು. ಇದಾದರೆ ಹಾಗೆ ಟಕ್ ಅಂತ ಯೂಸ್ ಮಾಡ್ಬೋದು. ನಾನು ಹೇಳಿದ್ನಲ್ಲ ಸಾಂಬಾರು ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ಅಂತ, ಆ ಥರಲ್ಲೇ ಒಂದು 2 ಸ್ಪೂನ್ ಹಾಕಿ ತೆಂಗಿನಕಾಯಿ ತುರಿ ಹಾಕಿ ಮತ್ತು ಹುಣ್ಸೆಹಣ್ಣು ರಸದಲ್ಲಿ ನೀರು ಹಾಕೋ ಬದಲು ಹುಣ್ಸೆಹಣ್ಣು ರಸ ಹಾಕಿ ರುಬ್ತಾಯಿದ್ದೀನಿ. ಯಾಕಂದರೆ ಸ್ವಲ್ಪ ಬೇಕಾಗಿರೋ ಸಾಂಬಾರು ಮತ್ತು ನೀರಲ್ಲಿ ರುಬ್ಬಿ ಮತ್ತು ಹುಣ್ಸೆಹಣ್ಣು ಹಾಕಿದ್ರೆ ತುಂಬ ಕ್ವಾಂಟಿಟಿ ಜಾಸ್ತಿ ಆಗೋಗುತ್ತೆ. ಆ ಕಾರಣಕ್ಕೆ ರುಬ್ಬಬೇಕಾದ್ರೇ ಹುಣ್ಸೆಹಣ್ಣು ರಸ ಹಾಕಿ ರುಬ್ತಾಯಿದ್ದೀನಿ. ಈಗ ಒಗ್ಗರಣೆಗೆ 1 ಸ್ಪೂನ್ ಆಯಿಲ್ ಹಾಕಿ, ಸಾಸಿವೆ ಹಾಕಿ, ಬೆಂದಂಥ ಬೇಳೆ ತರಕಾರಿನ ಹಾಕಿ, ರುಬ್ಬಿದಂಥ ಮಸಾಲನೇ ಸೇರಿಸಿ, ಫ್ರೆಶ್ಶಾಗಿ ಕರ್ಬೇವಿನ ಸೊಪ್ಪು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಚೆನ್ನಾಗಿ ಕುದಿಲಿಕ್ಕೆ ಬಿಟ್ಟರೆ ಸೂಪರಾದ ಮಂಗಳೂರು ಸೌತೆಕಾಯಿ ಸಾಂಬಾರು ಬಿಸಿ ಬಿಸಿ ಅನ್ನಕ್ಕೆ ರೆಡಿ ಆಗುತ್ತೆ. ನೋಡಿ, ಲಾಸ್ಟಲ್ಲಿ ಸಣ್ಣದಾಗಿ ಹೆಚ್ಚಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿದ್ರೆ ಚೆಂದಾಗಿ ಒಂದು 5 ನಿಮಿಷ ಕುದ್ದುಬಿಟ್ರೆ ಸಾಕು. ಘಮ 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 ಅಂತ ಇರುತ್ತೆ. ಅದು ಹಿಂಗಿನ ಒಗ್ಗರಣೆ ಹಾಕಿದ್ರಂತೂ ಸೂಪರು. ನೋಡಿ, ಅನ್ನಕ್ಕೆ ನಾನು ಬಡಿಸ್ಕೊಳ್ತಾ ಇದ್ದೀನಿ ಮಂಗಳೂರು ಸೌತೆಕಾಯಿ ಸಾಂಬಾರು. ನೀವು ಇದೇ ಥರ ಮಾಡಿ ಸಾಂಬಾರು ಮಿಕ್ಸ್ ಮಾಡೋದು ಹೇಗೆ ಬೇಕು ಅಂದರೆ ತಿಳ್ಕೊಬೇಕು ಅಂದರೆ ಕಮೆಂಟ್ಸಲ್ಲಿ ಹೇಳಿ. ಒಂದು 5-6 ಜನ ಕೇಳಿದ್ರೆ ರಿಕ್ವೆಸ್ಟಲ್ಲಿ ನಾನು ಮಾಡಿ ತೋರಿಸ್ತೀನಿ. ಸೊ ಹಾಗಾಗಿ ಸಾಂಬಾರು ಮಿಕ್ಸೂ ರೆಡಿ ಮಾಡ್ಕೊಬೋದು, ಇಲ್ಲ ಫ್ರೆಶ್ಶಾಗಿ ಮಸಾಲ ಹುರಿದು ಕೂಡ ಸಾಂಬಾರು ಮಾಡ್ಕೊಬೋದು. ಖಂಡಿತ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಹೇಳಿ ಫ್ರೆಂಡ್ಸ್.